ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಮಹಾಸಮ್ಮೇಳನ. ಕರ್ನಾಟಕದ ವಾಣಿಜ್ಯ ನಗರಿ, ಸಾಹಿತ್ಯ, ಸಂಗೀತ ಸಾಂಸ್ಕೃತಿಕ ಸೀಮೆ ಹುಬ್ಬಳ್ಳಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ದಿನಾಂಕ 28ರಿಂದ 29 ಮಾರ್ಚ್ 2026 ರಂದು 2 ದಿನಗಳ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಮಹಾಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮ್ಮೇಳನದಲ್ಲಿ ಮಹಿಳಾ ಸಶಕ್ತೀಕರಣ, ಸ್ತ್ರೀಪರ ಸಂವೇದನೆ ಹಾಗೂ ಸಹಾನುಭೂತಿ, ಜಾಗತಿಕ ಮಟ್ಟದಲ್ಲಿ ಬಂಜಾರ ಭಾಷೆ, ಕಲೆ, ಕಸೂತಿ ಕಲೆ, ನೃತ್ಯ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಬೆಳೆಸುವುದು, ಸ್ತ್ರೀ ಶೋಷಣೆ ಮುಂತಾದ ಜ್ವಲಂತ, ಗಂಭೀರ ಚಿಂತನೆ, ವಿಮರ್ಶೆಗಳು ವಿವಿಧ ಗೋಷ್ಠಿಗಳಲ್ಲಿ ಖ್ಯಾತ ಮಹಿಳಾ ವಿದ್ವಾಂಸರಿಂದ ವ್ಯಾಖ್ಯಾನಗಳನ್ನು ಏರ್ಪಡಿಸಲಾಗುವುದು. ಈ ಅಭೂತಪೂರ್ವ ಮಹಾಸಮ್ಮೇಳನದ ಸವಾಧ್ಯಕ್ಷರನ್ನಾಗಿ ನಾಡಿನ ಹೆಸರಾಂತ ಸಾಹಿತಿ, ಸಾಮಾಜಿಕ ಚಿಂತಕಿ, ಸ್ತ್ರೀಪರ ಕಳಕಳಿಯ ಬರಹಗಾರ್ತಿ ಶ್ರೀಮತಿ ಇಂದುಮತಿ ಲಮಾಣಿ ಅವರನ್ನು ಸಮ್ಮೇಳನದ ಸರ್ವಸದಸ್ಯರ ಸರ್ವಾನುಮತದಿಂದ ಆಯ್ಕೆ ಮಾಡಿ ಆಹ್ವಾನ ನೀಡಿ ಅಭಿನಂದಿಸಲಾಯಿತು. ಶ್ರೀಮತಿ ಇಂದುಮತಿ ಲಮಾಣಿ ಅವರು ಕನ್ನಡ ಹಾಗೂ ಬಂಜಾರ ಸಾರಸ್ವತ ಲೋಕಕ್ಕೆ ಹಲವು ಕತೆ, ಕವಿತೆ, ಕಾದಂಬರಿ, ಲೇಖನ ಇತ್ಯಾದಿಗಳನ್ನು ರಚಿಸಿ ದೇಶದಾದ್ಯಂತ ಗುರುತಿಸಿಕೊಂಡು ಮನೆಮಾತಾಗಿದ್ದರೆ. ಈ ಮಹಾಸಮ್ಮೇಳನಕ್ಕೆ ದೇಶದ 20ಕ್ಕೂ ಅಧಿಕ ರಾಜ್ಯಗಳಿಂದ ಮಹಿಳಾ ಸಾಹಿತಿಗಳು, ಸಮಾಜಪರ ಚಿಂತಕರು, ವಿದ್ವಾಂಸರು, ಜ್ಞಾನಿ, ವಿಜ್ಞಾನಿಗಳು, ಕಲೆ, ಸಂಗೀತ, ನೃತ್ಯ, ಕಸೂತಿ ಕಲೆಗೆ ಪ್ರಸಿದ್ಧಿ ಪಡೆದ ಮಹಿಳಾ ಸಾಧಕಿಯರು ಭಾಗವಹಿಸಲಿದ್ದಾರೆ. ಈ ವೇಳೆ ವಿವಿಧ ರಾಜ್ಯಗಳಿಂದ ಬಂಜಾರ ನೃತ್ಯ, ಸಂಗೀತ, ಗಾಯನ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಈ ಅಖಿಲ ಭಾರತ ಬಂಜಾರ ಮಹಿಳಾ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಮತಿ ಇಂದುಮತಿ ಲಮಾಣಿ ಅವರನ್ನು ಆಹ್ವಾನಿಸಿದ ಸಂದರ್ಭದಲ್ಲಿ ಸಮ್ಮೇಳನದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಶ್ರೀ ಬಾಲು ಚವಾಣ, ಶ್ರೀ ಗೋಪಾಲ ನಾಯಕ, ಶ್ರೀರಾಮು ರಾಠೋಡ, ಡಾ. ಲಾಲು ಲಮಾಣಿ, ಹೇಮಾವತಿ ಸಿ. ನಾಯಕ, ಜಯಲಕ್ಷ್ಮಿ ದೊಡ್ಡಮ್ಮನಿ, ಸರಸ್ವತಿ ಬಮ್ಮನಪಾಡ, ಕಮಲಾಕ್ಷಿ ಜಾಧವ, ರೇಣುಕಾ ರಾಠೋಡ, ಜಯಲಕ್ಷ್ಮಿ ಚವ್ಹಾಣ, ಗೀತಾಜಿ ಚವ್ಹಾಣ, ಭಾಗ್ಯ ನಾಗರಾಜ್ ಲಂಬಾಣಿ, ಗೆಂಗಾ ರಾಠೋಡ, ದೀಪಾ ಲಮಾಣಿ, ಶಾಂತಾಬಾಯಿ ಪಮ್ಮಾರ್, ಸುಶೀಲಾ, ಪೂಜಾರ, ಸುನಿತಾ ರಾಠೋಡ, ಜ್ಯೋತಿ ಮಾ ಚವ್ಹಾಣ, ಪ್ರಿಯಾಂಕಾ ಚವ್ಹಾಣ, ಅಶ್ವಿನಿ ಬಮ್ಮನಪಾಡ, ಮಧು ಬಮ್ಮನಪಾಡ, ಸುಮಾ ಪಿ ಲಮಾಣಿ ಇದ್ದರು.